Hello dear friends, ಎಲ್ರಿಗೂ ನಮಸ್ಕಾರ. ಡಿಯರ್ ಫ್ರೆಂಡ್ಸ್, 2025-26ನೇ ಸಾಲಿನಲ್ಲಿ ಯಾರೆಲ್ಲ PhD ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ನಲ್ಲಿದ್ದೀರಾ ಅವರಿಗೊಂದು ಸುವರ್ಣಾವಕಾಶ ಏನಂತ ಹೇಳಿದ್ರೆ ಈ ವರ್ಷದಲ್ಲಿ ಅಂದರೆ 2025-26ನೇ ಸಾಲಿಗೋಸ್ಕರ ಆಲ್ರೆಡಿ PhD ನೋಟಿಫಿಕೇಷನನ್ನು ಇಲ್ಲಿ ಕೆಲವೊಂದಿಷ್ಟು ಯೂನಿವರ್ಸಿಟಿಯವರು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ನಾನಿವತ್ತು ಒಂದು ಯೂನಿವರ್ಸಿಟಿಯ PhD ನೋಟಿಫಿಕೇಷನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸೊ ಈ ಒಂದು PhD ನೋಟಿಫಿಕೇಷನ್ಸಲ್ಲಿ ಯಾರೆಲ್ಲ ಯಾವುದೆಲ್ಲ ಸಬ್ಜೆಕ್ಟ್ಗಳ ಮೇಲೆ PhDಯನ್ನು ಮಾಡಬಹುದು ಮತ್ತು ಎಲಿಜಿಬಿಲಿಟಿ ಯಾವ ರೀತಿ ಇದೆ, ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುವಂಥದ್ದು, ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಹಾಕೋದಕ್ಕೆ, ಹಾಗೆ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ರೀತಿ ಇದೆ ಹೇಳುವಂಥದ್ದು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಲೇ ಬರುವಂಥ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ಸನ್ನು ಮಾಡಿ, ದಯವಿಟ್ಟು ಲೈಕ್ಸನ್ನು ಕೂಡ ಮಾಡಿ. ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಾವಿವತ್ತು ನೋಡಬೇಕಾಗಿರುವಂಥ ಒಂದು ಯೂನಿವರ್ಸಿಟಿಯ ಒಂದು PhD ನೋಟಿಫಿಕೇಷನ್ ಯಾವುದು ಅಂತ ಹೇಳಿದ್ರೆ CMR ಯೂನಿವರ್ಸಿಟಿ. ಸೊ ಇದು ಬ್ಯಾಂಗ್ಳೂರಲ್ಲಿ ಬರುವಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿದೆ, ಕಲ್ಯಾಣ್ ನಗರ್, ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ. ಸೊ ಈ ಒಂದು ಪ್ಲೇಸಲ್ಲಿ ಈಗ ನಿಮಗೆ ಸೈಡಲ್ಲಿ ಇದರ ಅಡ್ರೆಸ್ಸನ್ನು ಕೂಡ ಕೊಟ್ಟಿರುವಂಥದ್ದು CMR ಯೂನಿವರ್ಸಿಟಿ #2 3rd C Cross 6th A Main HRBR ಲೇಔಟ್ 2nd ಬ್ಲಾಕ್, ಕಲ್ಯಾಣ್ ನಗರ್, ಬ್ಯಾಂಗ್ಳೂರ್. ಈ ಒಂದು ಯೂನಿವರ್ಸಿಟಿಯಲ್ಲಿ PhDಗೆ ಅಪ್ಲಿಕೇಶನ್ಸನ್ನು ಕಾಲ್ಫರ್ ಮಾಡಿರುವಂಥದ್ದು 2025ನೇ ಬ್ಯಾಚಿಗೋಸ್ಕರ. ನೋಡಿ ಫ್ರೆಂಡ್ಸ್, ಇಲ್ಲಿ PhD ಡಿಗ್ರಿ ಅಡ್ಮಿಷನ್ಸ್ ನೋಟಿಫಿಕೇಶನ್ 2025 ಬ್ಯಾಚ್, ಜನವರಿ 25 ಬ್ಯಾಚ್ ಅಂತ ಹೇಳಿರುವಂಥದ್ದು. ಇದರ ರೆಫರೆನ್ಸಸ್ಸು ಹಾನರೇಬಲ್ ವೈಸ್ ಚಾನ್ಸಲರ್ಸ್ ಅಪ್ರೂವಲ್ ಡೇಟ್ 18/11/2024. ಈ ಒಂದು ನೋಟಿಫಿಕೇಶನ್ಗೋಸ್ಕರ ಅವರು ವೈಸ್ ಚಾನ್ಸಲರಿಂದ ಅಪ್ರೂವಲ್ ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು 21/11/2024 ಇದೆ. So CMR University invites applications for the full-time and part-time PhD degree program in the following disciplines ಅಂತ ಹೇಳಿರುವಂಥದ್ದು. ಡಿಸಿಪ್ಲಿನ್ ಅಂತ ಯಾವುದೆಲ್ಲ ಸಬ್ಜೆಕ್ಟ್ಗಳ ಮೇಲೆ ನೀವು ಇಲ್ಲಿ PhDಯನ್ನು ಮಾಡಬಹುದು ಹೇಳೋದನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ನೀವು ಇಲ್ಲಿ ಫುಲ್ ಟೈಮ್ PhDನೂ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ PhDನೂ ಕೂಡ ಮಾಡ್ಬೋದು. ಯಾರೆಲ್ಲ ಫುಲ್ ಟೈಮ್ PhDನ ಮಾಡ್ತಿದ್ರಾ ಅವರಿಗೆ ಏನು ಮಾಡ್ತಾರೆ ಅಂತಂದರೆ ಸ್ಟೈಫಂಡನ್ನು ಕೂಡ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಹಾಗಾದರೆ ಇಲ್ಲಿ ಯಾವುದೆಲ್ಲ ಡಿಸಿಪ್ಲಿನ್ ಅಂದರೆ ಸಬ್ಜೆಕ್ಟ್ಗಳ ಮೇಲೆ ನೀವು PhD ಮಾಡ್ಬೋದು ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಅವರು ಮಾಡಬಹುದು, ಎಕನಾಮಿಕ್ಸ್ ಮತ್ತು ಕಾಮರ್ಸ್ ಅವರು ಕೂಡ ಮಾಡಬಹುದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಬಹುದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಮಾಡಿದಂಥವರು ಕೂಡ PhDನ ಮಾಡ್ಬೋದು. ಅದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ನೆಟ್ವರ್ಕಿಂಗ್ ಆ್ಯಂಡ್ ಕ್ಲೌಡ್ ಕಂಪೌಂಡಿಂಗ್, ಡಾಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟೀಸ್, ಡಾಟಾ ಸೈನ್ಸ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇಷ್ಟು ಸಬ್ಜೆಕ್ಟ್ಗಳ ಮೇಲೆ ಏನು ಮಾಡ್ಬೋದು ಅಂತಂದರೆ ಎಂಜಿನಿಯರಿಂಗ್ ಮಾಡುವಂಥವರು PhDನ ಮಾಡ್ಬೋದು. ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ಸ್ ಇವರು ಕೂಡ ಏನು ಮಾಡ್ಬೋದು ಅಂತಂದರೆ ಈ ಒಂದು ಯೂನಿವರ್ಸಿಟಿಯಲ್ಲಿ PhDಯನ್ನು ಮಾಡಬಹುದು. ಹಾಗಾದರೆ ಎಲಿಜಿಬಿಲಿಟಿ ಏನಿದೆ ಅಂತ ನೋಡೋದಾದರೆ ಫಾರ್ ಅಡ್ಮಿಷನ್ ಟು PhD ಡಿಗ್ರಿ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ PhD ಡಿಗ್ರಿ ಪ್ರೋಗ್ರಾಮ್ ಅಪ್ಲಿಕೇಶನ್ಸ್ ಮಸ್ಟ್ ಫುಲ್ಫಿಲ್ ದ ಫಾಲೋವಿಂಗ್ ಕ್ರೈಟೇರಿಯಾಸ್. ಈ ರೀತಿಯಲ್ಲಿ ನೀವು ಅಪ್ಲಿಕೇಶನ್ಸನ್ನು ಹಾಕಲಿಕ್ಕಿದೆ. ಹಾಗಾದರೆ ಅದು ಯಾವ ರೀತಿ ಅಂತ ನೋಡೋದಾದರೆ, ನಂಬರ್ 1, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಅ 1 year ಆರ್ 2 semester ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ ಆಫ್ಟರ್ ಎ 4 year ಆರ್ 8 semester ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ or a 2 year or 4 semester master degree program after a 3 years bachelor degree program or qualifications declared equivalent to the master's degree by the corresponding statutory regulatory body with at least 55 marks in aggregate or its equivalent grade in a point scale wherever grading system is followed. ನೋಡಿ, ಇಲ್ಲಿ ಯಾರೆಲ್ಲ 2 ಸೆಮಿಸ್ಟರ್ ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿರ್ತೀರಾ ಅಥವಾ 4 years ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರಾ ಅಥವಾ 2 years ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರಾ, ಸೊ ಅವರೆಲ್ಲರಿಗೂ ಕೂಡ ಏನಾಗಿದೆ ಅಂತ ಹೇಳಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಮಿನಿಮಮ್ ಅಂತಂದರೆ 55 ಅಗ್ರಿಗೇಟ್ ಮಾರ್ಕ್ಸನ್ನು ನೀವು ತೊಗೊಂಡಿರಬೇಕಾಗತ್ತೆ. ಅಥವಾ ಮತ್ತೆ ಹೇಳಿದರಲ್ಲಿ
equivalent qualifications from a foreign educational institution accredited by an assessment accreditation agency which is approved. ಸೊ ಇಲ್ಲಿ ಯಾವುದೆಲ್ಲ ನೀವು ಫಾರಿನ್ ಎಜುಕೇಷನ್ ತಗೊಂಡಿದ್ರು ಕೂಡ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಅಕ್ರಿಡೇಷನ್ ಆಗಿರುವಂಥ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಅಕ್ರಿಡೇಷನ್ ಆಗಿರುವಂಥ ಕಾಲೇಜ್ಗಳು ನೀವು ಮಾಡಿರಬೇಕಾಗುತ್ತೆ. ರೆಕಗ್ನೈಸ್ಡ್ ಆರ್ ಅಥರೈಸ್ಡ್ ಬೈ ಆನ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಆರ್ incorporated under a law in its home country or any other statutory authority in that countries to assess ಅಂತ ಹೇಳಿದ್ದಾರೆ. Accredit or assure quality and standards of the educational institution. Accreditations ಆಗಿರಬೇಕು ಅಂದ್ರೆ ನಾವೇನು ಮಾಡ್ತೀವಿ, NAAC accreditations ಅಂತ ಹೇಳ್ತೀವಲ್ಲ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಬಿಟ್ಟು. ಸೊ ಈ ರೀತಿಯಲ್ಲಿ ಆ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಕ್ರಿಡೇಷನ್ ಆಗಿರಬೇಕಾಗತ್ತೆ. ಅಂದರೆ ಒಂದು ಅಥೆಂಟಿಕೇಶನ್ ಇರುವಂಥ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಅಥವಾ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಬ್ಯಾಚುಲರ್ ಅಂತಂದ್ರಲ್ಲಿ NEP-ಯಲ್ಲಿ ಸಾಮಾನ್ಯವಾಗಿ 4 ವರ್ಷ ಏನು ಡಿಗ್ರಿ ಮಾಡಿರ್ತಾರೆ, ಆ ರೀತಿಯಲ್ಲಿ ಡಿಗ್ರಿ ಮಾಡಿದಂಥವ್ರು ಕೂಡ ಇಲ್ಲಿ ಎಲಿಜಿಬಿಲಿಟಿ ಆಗಿರ್ತಾರೆ. A relaxation of 5% marks or its equivalent grade may be allowed for those belonging to SC, ST, OBC, that is non-creamy layers anta kottidare. Differentiated abled or economically weaker section EVS and other categories of candidates as per the decision of commission from time to time ಅಂತ ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಇಲ್ಲಿ 5% ಮಾರ್ಕ್ಸಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಂದರೆ SC, ST ಮತ್ತು OBC ಅವರಿಗೆ, ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಸಾಮಾನ್ಯವಾಗಿ ಅಂಗವಿಕಲರು ಅಂತ ಹೇಳ್ಬೋದಲ್ಲ ಅವರಿಗಾಗಿರ್ಬೋದು, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ 5% ಮಾರ್ಕ್ಸ್ಗಳಲ್ಲಿ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. Provided that a candidate seeking admission after a 4-year or 8-semester bachelor degree program should have a minimum of 75% marks in aggregate or its equivalent grade on a point scale wherever the grading system is followed. ಎಲ್ಲೆಲ್ಲ ನಿಮಗೆ ಗ್ರೇಡಿಂಗ್ ಸಿಸ್ಟಮ್ಗಳಿವೆ ಅಲ್ಲಿ ಏನು ಮಾಡಬೇಕು, ಮ್ಯಾಕ್ಸಿಮಮ್ ನಿಮಗೆ ಮಿನಿಮಮ್ 75% ಅಗ್ರಿಗೇಟ್ ಮಾರ್ಕ್ಸಲ್ಲಿ ಬರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. Those candidates should obtain their qualifying degrees from reputed institutions of national importance NIRF ranking within 200. A relaxation of 5% marks or its equivalent grade may be allowed for those belonging to SC, ST, OBC or the non-creamy layer, differently abled, economic weaker section and other categories of candidates as per the decision of ಕಮಿಟಿ ಫ್ರಾಮ್ ದ ಟೈಮ್ ಟು ಟೈಮ್ ಅಂತ ಕೂಡ ಹೇಳಿರುವಂಥದ್ದು. ಹಾಗಾದರೆ ಸೆಕೆಂಡ್ ಒನ್ ಎಲಿಜಿಬಿಲಿಟಿ ನೋಡೋದಾದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ MPhil ಪ್ರೋಗ್ರಾಮ್ ವಿತ್ ಅಟ್ ಲೀಸ್ಟ್ 55% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆರ್ ಇಟ್ಸ್ ಈಕ್ವಲೆಂಟ್ ಗ್ರೇಡ್ ಇನ್ ಅ ಪಾಯಿಂಟ್ ಸ್ಕೇಲ್ wherever grading system is followed, or equivalent qualification from a foreign education institution accredited by an assessment and accreditation agency which is approved, recognized or authorized by any authority established or incorporated under a law in its home country or any other statutory authority in that country to access. So accredit or assure quality and standard of education institution shall be eligible for admission to the PhD degree program. A relaxation of 5% marks or its equivalent degree may be allowed for those belonging to SC, ST, OBC and differently abled and economic weaker section and other categories of candidates as per the decision of committee from time to time ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದೇ ರೀತಿಯಲ್ಲಿ ನಾವು ನೋಡಬೇಕಾಗಿದ್ರೆ ಪ್ರೊಸೀಜರ್ ಫಾರ್ ಅಡ್ಮಿಷನ್ ಯಾವ ರೀತಿಯಲ್ಲಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಅಂತಂದರೆ CMR University admission to the PhD degree programs full time and part time shall be made using the following methods. ಈ ರೀತಿಯಲ್ಲಿ ನೀವು ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು and admission ಕೂಡ ಮಾಡ್ಕೊಳ್ಳುವಂಥದ್ದು. CMR University will admit students through an entrance test conducted at the level of CMR University. The entrance test syllabus shall consist of 50% of research methodology and 50% shall be subject specific. ನೋಡಿ 50% ನಿಮಗೆ ರಿಸರ್ಚ್ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ ಎಂಟ್ರೆನ್ಸ್ ಟೆಸ್ಟಿಗೆ, ಅದೇ ರೀತಿಯಲ್ಲಿ 50% ನಿಮಗೆ ನಿಮ್ಮ ಸಬ್ಜೆಕ್ಟ್ ನೀವು ಯಾವುದರ ಸಬ್ಜೆಕ್ಟ್ ಮೇಲೆ ನೀವು ಹಾಕ್ತಾ ಇದ್ದೀರಾ ಅಪ್ಲಿಕೇಶನ್ನ, ಸೊ ಆ ಒಂದು ಸಬ್ಜೆಕ್ಟ್ ಮೇಲೆ ಕೂಡ 50% ನಿಮಗೆ ಎಂಟ್ರೆನ್ಸ್ ಟೆಸ್ಟಿಗೆ ಕ್ವಶನ್ಸ್ ಅನ್ನು ಕೇಳ್ತಾರೆ. ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ಫೆಲೋಶಿಪ್ ಇನ್ UGC NET, UGC CSIR, NET, GATE, SEED
ಆ್ಯಂಡ್ ಸಿಮಿಲರ್ ನ್ಯಾಷನಲ್ ಲೆವೆಲ್ ಟೆಸ್ಟ್ ವಿಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ದ ಎಂಟ್ರೆನ್ಸ್ ಟೆಸ್ಟ್. ಯಾರೆಲ್ಲ ಇಲ್ಲಿ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತೀರಾ, ಅದು UGC ನೆಟ್ ಆಗಿರ್ಬೋದು, CSIR ನೆಟ್ ಆಗಿರ್ಬೋದು, ಓನ್ಲಿ ನೆಟ್ ಆಗಿರ್ಬೋದು, ಗೇಟ್ ಎಕ್ಸಾಮ್, ಸೀಡ್ ಎಕ್ಸಾಮ್. ಸೊ ಇಷ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದರೆ ನಿಮ್ಗೆ ಏನಾಗುತ್ತೆ, ಎಂಟ್ರೆನ್ಸ್ ಟೆಸ್ಟಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀವು ಬರಿಬೇಕಾದ ಅವಶ್ಯಕತೆಗಳಿಲ್ಲ. ಎಂಟ್ರೆನ್ಸ್ ಟೆಸ್ಟಿಂದ ನಿಮಗೆ ಎಕ್ಸೆಂಪ್ಟೆಡ್ ಇದೆ, ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಆದರೆ KCET ಬಗ್ಗೆ ಯಾವುದೇ ಕೂಡ ನಿಮಗೆ ಅಲ್ಲಿ ಪ್ರೊಸೀಜರ್ಗೆ ಕೊಟ್ಟಿರೋದಿಲ್ಲ. Students who have secured 50% marks in the entrance test are eligible to be called for the interview. ಯಾರೆಲ್ಲ ಇಲ್ಲಿ ಸ್ಕೋರ್ ಮಾಡ್ತೀರಾ, 50% ಮಾರ್ಕ್ಸಲ್ಲಿ ಸ್ಕೋರ್ ಮಾಡ್ತೀರಾ ನೋಡಿ, ಇಲ್ಲಿ ಯಾವುದೇ ರೀತಿ ಕೂಡ ಇಷ್ಟೇ ಸೀಟ್ ಅಂತ ಇರೋದಿಲ್ಲ. ಯಾರು 50% ಮಾರ್ಕ್ಸ್ ಎಂಟ್ರೆನ್ಸ್ ಟೆಸ್ಟಲ್ಲಿ ತೆಗೆದಿರ್ತೀರಾ, students who have secured 50% marks in the entrance test are eligible to be called for the interview. ಇಂಟರ್ವ್ಯೂಗೆ ನಿಮಗೆ ಕಾಲ್ ಫಾರ್ ಮಾಡ್ತಾರೆ. 50% ಮಾರ್ಕ್ಸ್ ಆಗಿದ್ರು ಸಾಕು, ನಿಮಗೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಎ ರಿಲ್ಯಾಕ್ಸೇಷನ್ ಆಫ್ 5% ಮಾರ್ಕ್ಸ್ ವಿಲ್ ಬಿ ಅಲೌಡ್ ಇನ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ಕ್ಯಾಂಡಿಡೇಟ್ಸ್. ನೋಡಿ, ಈ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿಯೂ ಕೂಡ ನಿಮಗೆ 5% ಮಾರ್ಕ್ಸಲ್ಲಿ ಏನಾಗಿದೆ ಅಂತಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. ಅದು ಯಾರಿಗೆ ಅಂತಂದರೆ SC ST OBC ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಟಗರಿ, ಎಕನಾಮಿಕಲ್ ವೀಕರ್ ಸೆಕ್ಷನ್ನವರಿಗೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ CMR ಯೂನಿವರ್ಸಿಟಿ ವಿಲ್ ಡಿಸೈಡ್ ದ ನಂಬರ್ ಆಫ್ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ ಟು ಬಿ ಕಾಲ್ಡ್ ಫಾರ್ ದ ಇಂಟರ್ವ್ಯೂ ಬೇಸ್ಡ್ ಆನ್ ದ ನಂಬರ್ ಆಫ್ PhD ಡಿಗ್ರಿ ಸೀಟ್ಸ್ ಅವೈಲೇಬಲ್. ಸೊ ಎಷ್ಟು ಅಲ್ಲಿ ಸೀಟ್ಸ್ ಅವೈಲಬಿಲಿಟೀಸ್ ಇದೆ ಅದ್ರ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇಂಟರ್ವ್ಯೂಗಳಿಗೂ ಕೂಡ ಕಾಲ್ ಫಾರ್ ಮಾಡ್ತಾರೆ. ಎಷ್ಟು ಸೀಟ್ ಅಂತಲ್ಲಿ ಹೇಳಿರೋದಿಲ್ಲ. ಸೊ ಮ್ಯಾಕ್ಸಿಮಮ್ ಸೀಟ್ ಇರೋದ್ರಿಂದ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಷ್ಟು ಜನ 50% ಅಗ್ರಿಗೇಟಲ್ಲಿ ಎಂಟ್ರೆನ್ಸ್ ಟೆಸ್ಟನ್ನು ಕ್ಲಿಯರ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಈ ಒಂದು ಇಂಟರ್ವ್ಯೂಗಳಲ್ಲಿ ಕಾಲ್ ಫಾರ್ ಮಾಡ್ತಾರೆ, ಮತ್ತು ಸೀಟ್ ಎಷ್ಟಿದೆ ಅಷ್ಟು ಜನಕ್ಕೂ ಕೂಡ ಏನು ಮಾಡ್ತಾರೆ ಇಲ್ಲಿಗೆ ತಗೊಳ್ಳುವಂಥ ಒಂದು ಪ್ರೊಸೀಜರ್ ಇರುವಂಥದ್ದು. Provided that for the selection of candidates based on the entrance test conducted by the university, a weightage of 70% for the entrance test. ನೋಡಿ, 70% ನಿಮ್ಮ ಎಂಟ್ರೆನ್ಸ್ ಟೆಸ್ಟಿಗೆ ಅವರು ವೇಟೇಜ್ ಕೊಡ್ತಾರೆ. ಹಾಗೆ 30% ಫಾರ್ ದ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ವ್ಯೂ ಆರ್ ವೈವಾ ಆರ್ ವಾಸ್ ಶಾಲ್ ಬಿ ಗಿವನ್. ಸೊ ಏನು ವೈವಾ ಏನು ನಿಮಗೆ ಕಂಡಕ್ಟ್ ಮಾಡ್ತಾರೆ ಇಂಟರ್ವ್ಯೂಗಳಲ್ಲಿ, ಸೊ ಅದಕ್ಕೆ ನಿಮಗೆ 30% ವೇಟೇಜನ್ನು ಕೊಡ್ತಾರೆ, 70% ಎಂಟ್ರೆನ್ಸ್ ಟೆಸ್ಟಿಗೆ ಅವರು ವೇಟೇಜನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ದ ಪರ್ಸನಲ್ ಇಂಟರ್ವ್ಯೂ ಆರ್ ವೈವಾ ಶಾಲ್ ಕನ್ಸಿಡರ್ ದ ಫಾಲೋವಿಂಗ್ ಆಸ್ಪೆಕ್ಟ್ಸ್. ಈ ರೀತಿಯಲ್ಲಿ ನಿಮಗೆ ಪರ್ಸನಲ್ ಇಂಟರ್ವ್ಯೂನ ಕಾಲ್ ಫಾರ್ ಮಾಡ್ತಾರೆ. ಯಾವ ರೀತಿ ಅಂತಂದರೆ ದ ರೆಲೆವೆನ್ಸ್ ಆಫ್ ದ ಪ್ರಪೋಸ್ಡ್ ಏರಿಯಾ ಆಫ್ ರಿಸರ್ಚ್ ಮೇಲೆ ನಿಮಗೆ ಕ್ವಶನ್ನ ಕೇಳ್ತಾರೆ. ಕ್ಯಾಂಡಿಡೇಟ್ ಪೊಸೆಸ್ ದ ಕಾಂಪಿಟೆನ್ಸ್ ಫಾರ್ ದ ಪ್ರಪೋಸ್ಡ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. The research work can be suitably undertaken at the respective school of studies. ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ. The final list of the selected candidates will be announced and they are eligible to take admission to the PhD degree program in the concerned field of specialization. The number of candidates selected shall depend on the existing vacancies under different disciplines and respective superiors ಅಂತೇಳಿ ಹೇಳಿರುವಂಥದ್ದು. ಸೊ CMR ಯೂನಿವರ್ಸಿಟಿ ಫೆಲೋಶಿಪ್ ಯಾವ ರೀತಿ ಫೆಲೋಶಿಪ್ ಕೊಡ್ತಾರೆ ಅಂತಂದರೆ, ಫುಲ್ ಟೈಮ್ ಸ್ಕಾಲರ್ಸ್ ಅಡ್ಮಿಟೆಡ್ ಟು ದ ಪ್ರೋಗ್ರಾಮ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ CMRU ಯೂನಿವರ್ಸಿಟಿ ಫೆಲೋಶಿಪ್ ಸ್ಕೀಮ್ಸ್ ಅಂಡರ್ GRF or SRF. The monthly stipend for eligible candidate is up to 27,000. ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ 25,000, ಥರ್ಡ್ ಇಯರ್ ಈಸ್ 27,000. ಈ ರೀತಿಯಲ್ಲಿ ನಿಮಗೆ ಸ್ಟೈಫಂಡನ್ನು ಕೂಡ ಕೊಡ್ತಾರೆ. Instruction for applications. The applicants are requested to fill up the online application form available on the CMR University website. ನೋಡಿ, ಇಲ್ಲಿ CMR University website ಕೊಟ್ಟಿದ್ದಾರೆ. That is www.cmr.edu education ಅಂತ ಹೇಳ್ಬಿಟ್ಟು edu.in ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡಿ ನಿಮಗೆ 1,500 rupees shall be paid online. ಆನ್ಲೈನ್ ನೀವು 1,500 rupees ಅಪ್ಲಿಕೇಶನ್ ಫೀ ಕೊಡಬೇಕಾಗತ್ತೆ. ದ ವೇಕೆನ್ಸೀಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ಫಾರ್ PhD ಡಿಗ್ರಿ ಅಡ್ಮಿಷನ್ ಇನ್ January 2025 ಆರ್ ಅವೈಲೇಬಲ್ ಆನ್ ದ CMRU ವೆಬ್ಸೈಟ್. ಫಾರ್ ಡೀಟೇಲ್ಸ್ ಪ್ಲೀಸ್ ರೆಫರ್ ಟು ದ ವೆಬ್ಸೈಟ್. The duly filled application along with the copies of educational transcripts and photo ID proof along with a copy online receipt shall be submitted at the office. The application fees paid is non-refundable and non-transferable. The last date to submit the application form is Monday 13th January 2025. ನೋಡಿ, ಜನವರಿ 13ನೇ ತಾರೀಕುವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ 13th January 2025. ಡೇಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಅಂತಂದರೆ 18th January 2025.
Date for personal interview of shortlisted candidates 27 to 31st January 2025. Announcement of the merit list is 3rd February 2025. Last date for admission along with payment of tuition fees and submission of the required documents is original is 17th February 2025. For any clarification, admissions PhD at cmredu.in, research@cmr.edu.in ಈ ಒಂದು ವೆಬ್ಸೈಟಿಗೆ ನೀವೇನು ಮಾಡ್ಬೋದು ಅಂತಂದ್ರೆ, ಅಥವಾ ನೀವು ಈ ಮೇಲಿಗೆ ನೀವೇನು ಮಾಡ್ಬೋದು ಅಂತಂದರೆ ಇನ್ಫಾರ್ಮೇಷನ್ಸನ್ನು ನೀವು ಕೇಳ್ಬೋದು ಅಥವಾ ನೀವು ಮೇಲನ್ನು ಕೂಡ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಏನು ಮಾಡಿದ್ರೆ ಅಂತಾರೆ, ನಿಮಗೆ ಒಂದು PhDಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಈ CMR ಯೂನಿವರ್ಸಿಟಿಯವರು ಕೊಟ್ಟಿರುವಂಥದ್ದು. ಸೊ ಯಾರೆಲ್ಲ PhD ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು PhD ನೀವು ಇಲ್ಲಿ ಮಾಡ್ಕೊಳ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಎಂಟರ್ ಆಗಿದ್ದೀರಾ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ಸನ್ನು ಕೂಡ ಮಾಡಿ. ಸೊ ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.